ಸೊ ಸೈಜ್ 11.3. 7th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ರೈಟ್ ಟ್ರಯಾಂಗಲ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ರೈಟ್ ಟ್ರಯಾಂಗಲ್ ಇದೆ. ಓಕೆ, ಸೊ ನಾನು ಆ ರೈಟ್ ಟ್ರಯಾಂಗಲ್ ನ ಈ ತರ ತಗೊಂತೀನಿ. ಓಕೆ, ವಿತ್ ಸೈಡ್ಸ್ ಅವರೇ ಕೊಟ್ಟಿದ್ದಾರೆ. ಈಸ್ ರಿವಾಲ್ವ್ಡ್ ಅಬೌಟ್ ದ ಸೈಡ್ 12 ಸೆಂಟಿಮೀಟರ್. ಓಕೆ, ಯಾವ ಸೈಡ್ ಇಂದ ರಿವಾಲ್ವ್ ಆಗಿದೆ, ಓಕೆ ಸೈಡ್ 12 ಸೆಂಟಿಮೀಟರ್ ಇಂದ ರಿವಾಲ್ವ್ ಆಗಿದೆ ಅಂತ ಕೊಟ್ಟಿದ್ದಾನಂದ್ರೆ ಅದನ್ನ ನಾವು ಹೈಟ್ ಅಂತ ತಗೋಬೇಕು. ಓಕೆ, ಪರ್ಪೆಂಡಿಕ್ಯುಲರ್ ಹೈಟ್ ಅಂತ ತಗೋಬೇಕು. ಇದು 12 ಅಂದ್ರೆ ಇವಾಗ ನಿಮಗೆ ಇದು 12 ಆಗೋಯ್ತು. ಓಕೆ, 13 ಈಗ 13 ಏನಾಗುತ್ತೆ ಅಂತಂದ್ರೆ ಈಗ ಇವ್ರ ಮೂರಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು 13 ಯಾವಾಗಲೂ ಹೈಪೋಟೆನಸ್ ಅಂದ್ರೆ ಸ್ಲ್ಯಾಂಟ್ ಹೈಟ್ ಯಾವಾಗಲೂ ಹೈಯೆಸ್ಟ್ ಇರುತ್ತೆ. ಓಕೆ, ಇವ್ರ ಮೂರು ಸೈಡ್ ಅಲ್ಲಿ ಯಾವಾಗಲೂ ಹೈಪೋಟೆನಸ್. ಓಕೆ, ಇದನ್ನ ಏನಂತ ಕರಿತೀವಿ, ಹೈಪೋಟೆನಸ್ ಅಂತ ಕರಿತೀವಿ. ಓಕೆ, ಹೈಪೋಟೆನಸ್ ಯಾವಾಗಲೂ ಹೈಯೆಸ್ಟ್ ಇರಬೇಕು. ಇನ್ನು ಉಲ್ಟಿ ಸೈಡ್ ಇದಿರುತ್ತೆ, ಇದು ಬಂದ್ಬಿಟ್ಟು 5 ಸೆಂಟಿಮೀಟರ್. ಓಕೆ, ಅವ್ರು ಏನ್ ಮಾಡಿದಾರೆ ಇವಾಗ ಈ 12 ಸೆಂಟಿಮೀಟರ್ ಇದಲ್ಲ, ಇದು ಈ ಪಾಯಿಂಟ್ ಇಂದ ರಿವಾಲ್ವ್ ಮಾಡಿದ್ದಾರೆ. ರಿವಾಲ್ವ್ ಮಾಡಿದ್ರೆ ಏನಾಗುತ್ತೆ, ಓಕೆ ಈ ಟ್ರಯಾಂಗಲ್ ಇರೋದು ಏನಾಗ್ಬಿಡುತ್ತೆ, ಈ ತರ ತಿರುಗಿಸಿದ್ರೆ ಓಕೆ ಒಂದು ಕೋನ್ ಫಾರ್ಮ್ ಆಗ್ಬಿಡುತ್ತೆ. ಅವಾಗೇನು ಇದು 5 ಸೆಂಟಿಮೀಟರ್ ಆಗುತ್ತೆ, ಅವಾಗ ಇದು ಕೂಡ 13 ಸೆಂಟಿಮೀಟರ್ ಆಗುತ್ತೆ. ಸೊ ನಥಿಂಗ್ ಬಟ್ ಇದೇನಾಯ್ತು, ಇದು ಇಂಡೈರೆಕ್ಟ್ ಆಗಿ ಕೋನ್ ಆಯ್ತು. ಹೌದಾ, ಟ್ರಯಾಂಗಲ್ ಇರೋದು ಒಂದು ರೊಟೇಟ್ ಮಾಡಿದ ತಕ್ಷಣ, ಒಂದು ಫುಲ್ ರೊಟೇಷನ್ ಮಾಡಿದ ತಕ್ಷಣ ಅದೇನಾಯ್ತು, ಅದು ಕೋನ್ ಆಗ್ಬಿಡ್ತು. ಈಗ ಅವ್ರೇನ್ ಕೇಳ್ತಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ದ ಸಾಲಿಡ್ ಸೊ ಒಬ್ಟೈನ್ಡ್. ಅಂದ್ರೆ ಈಗ ರಿವಾಲ್ವ್ ಮಾಡಿದ ತಕ್ಷಣ ಒಂದು ಕೋನ್ ಬಂದಿದೆಲ್ಲ ಅದ್ರ ವಾಲ್ಯೂಮ್ ಕಂಡಿಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಇದ್ರ ರೇಡಿಯಸ್ ಏನಾಗುತ್ತೆ, ರೇಡಿಯಸ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಆಗುತ್ತೆ. ಇದ್ರ ಹೈಟ್ ಎಷ್ಟು, ಇದು ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು ಎಷ್ಟು, 12 ಸೆಂಟಿಮೀಟರ್ ಆಗುತ್ತೆ. ಓಕೆ, ಈಗ ವಾಲ್ಯೂಮ್ ಕೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ಕೋನ್ ಕಂಡಿಡ್ಬೇಕು. ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, 1/3 πr² h ಇಸ್ ಈಕ್ವಲ್ ಟು 1/3. ಪೈ ವ್ಯಾಲ್ಯೂ ಆಸ್ ಇಟ್ ಈಸ್ ಬರೀತೀನಿ. ಓಕೆ, ಸೊ ಆಮೇಲೆ ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ರೇಡಿಯಸ್ ಬಂದ್ಬಿಟ್ಟು ಏನು 5 ಇಂಟು 5. ಹೈಟ್ ವ್ಯಾಲ್ಯೂ ಏನಿದೆ 12. ಈಗ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 4 ಜಾ. ಈಗ ಏನಾಯ್ತು, 5 5 ಜಾ 25, 25 4 ಜಾ 100. ಸೊ ಪೈ ಇಂಟು 100 ಆಯ್ತು ಇಸ್ ಈಕ್ವಲ್ ಟು ಇನ್ನೇನ್ ಬರಿಬಹುದು, 100 ಪೈ. ಇವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬಹುದು. ಇದನ್ನ 100 ಪೈ ಸೆಂಟಿಮೀಟರ್ ಕ್ಯೂಬ್ ಆದ್ರೂ ಬರೀರಿ, ಇಲ್ಲಾಂದ್ರೆ ಈಗ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಪೈ ವ್ಯಾಲ್ಯೂ ಏನಾಗುತ್ತೆ 22/7. ಸೊ ನಥಿಂಗ್ ಬಟ್ ಏನಾಗುತ್ತೆ, ಇದ್ರ ವ್ಯಾಲ್ಯೂ 2200 ಇಂಟು ಈ ಕೆಳಗಡೆ ಡಿವೈಡ್ ಬೈ 7 ಇದೆ, ಅದನ್ನ ಬರ್ದ್ ಬಿಡ್ರಿ. 2200 ಡಿವೈಡ್ ಬೈ 7 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಓಕೆ, ಇದು ಈಕ್ವೇಶನ್ 2. ಐದರ್ ನೀವು 100 ಪೈ ಆದ್ರೂ ಬರೀರಿ, ಇಲ್ಲ ಅಂತಂದ್ರೆ 2200/7 ಆದ್ರೂ ಬರೀರಿ. ಎರಡು ರೈಟ್ ಆನ್ಸರ್. ಓಕೆ, ಈಗ ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ದ ಸಾಲಿಡ್ ಟೋ ಒಬ್ಟೈನ್ಡ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ರಿ. ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಓಕೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.